ದಯವಿಟ್ಟು ಎಲ್ಲರೂ ಬರಬೇಕಾಗಿ ಅದಕ್ಕೆ ನಾವು ರಾಮದುರ್ಗ ತಾಲೂಕಾ ಅಧ್ಯಕ್ಷರನ್ನಾಗಿ ಶಿಕ್ಷಣಾಧಿಕಾರಿಗಳಾದ ಭಜನ್ ಕೂಡ ಸಾಮಾಜಿಕವಾಗಿ ಚರ್ಚಾ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅದೆಲ್ಲ ಮಾಡ್ತಾ ಬಂದಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಂದ ತಾಲೂಕಾಧ್ಯಕ್ಷ. ಪ್ರಪ್ರಥಮವಾಗಿ ಒಂದು ಕರ್ನಾಟಕ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಬಣ್ಣವನ್ನು ಲೇಪನೆ ಮಾಡುವ ಮೂಲಕ ವಿಶೇಷ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಅಲ್ಲಿಂದ ಒಂದು ಸಾಮಾಜಿಕ ಕರ್ತವ್ಯ ಪ್ರಾರಂಭವಾಯಿತು. ತದನಂತರದಲ್ಲಿ ಉಚಿತ ರಕ್ತದಾನ ಶಿಬಿರ ಆಗಿರ್ಬೋದು. ಕಳೆದ ವಾರದಲ್ಲಿ ಕರ್ನಾಟಕ ಮುಸ್ಲಿಂ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ವರದಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಈ ವರ್ಷ ಬೇಸಿಗೆಯಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರನ ಜಾತ್ರಾ ಮಹೋತ್ಸವದಲ್ಲಿ ಬಂದ ಭಕ್ತಾದಿಗಳಿಗೆ ಒಂದು ತಂಪು ಪಾನೀಯನ್ನ ವಿತರಿಸುವಂತಹ ಮಹತ್ ಕಾರ್ಯವನ್ನು ಕೂಡ ನಮ್ಮ ಇವತ್ತಿನ ನಮ್ಮ ಶಾಲಾ ಮಕ್ಕಳ ಕನ್ನಡ ಭಾಷಣ ಸ್ಪರ್ಧೆಗೆ ಏರ್ಪಾಡು ಮಾಡತಕ್ಕಂಥ ನಮ್ಮ ರಕ್ಷಣಾ ವೇದಿಕೆ ಅವರಿಗೆ ಮೊದಲ ಅಭಿನಂದನೆ ಸಲ್ಲಿಸ್ತೇನೆ. ಇತ್ತೀಚೆಗೆ ಮಕ್ಕಳು ಮೊಬೈಲ್ ಹಾವಳಿಯಿಂದ ಓದು ಬರಹ ಮಾತುಗಾರಿಕೆಯನ್ನ ಬಹಳಷ್ಟು ಅವರು ವಂಚಿತರಾಗಿರುವ ಸಂದರ್ಭದಲ್ಲಿ ಮಕ್ಕಳಿಗೆ ಈ ರೀತಿ ದೊಡ್ಡ ಮೊತ್ತದ ಒಂದು ಪ್ರೋತ್ಸಾಹಧನವನ್ನು ಕೊಡುವ ಮುಖಾಂತರವಾಗಿ ಕನ್ನಡವನ್ನ ಮಕ್ಕಳು ಅವರು ದೈನಂದಿನ ಜೀವನದಲ್ಲಿ ಬಳಸುವ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮಾತುಗಾರರು ಆಗಬೇಕು ಎನ್ನುವ ಅವರ ಒಂದು ಸದಿಚ್ಛೆಯನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮಕ್ಕಳು ಓದಿನಿಂದ ಜೀವನ, ಮಾತಿನಿಂದ ಬದುಕನ್ನ ಕಟ್ಕೊಳ್ತಕ್ಕಂಥ ಅವಕಾಶ ಇದೆ. ನಾವು ಇತ್ತೀಚೆಗೆ ಸಂಗೀತಗಾರರನ್ನಾಗ್ಲಿ ಒಳ್ಳೆ ಮಾತುಗಾರರನ್ನಾಗ್ಲಿ ಇಂದು ದಂತಕಥೆಗಿರ್ತಕ್ಕಂತಹ ಎಲ್ಲಾ ಎಷ್ಟೊಂದು ಮಹಿಳೆಯರನ್ನ ಮರೆತು ಹೋಗುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಅಂಥ ಒಂದು ಸಾಹಿತ್ಯಿಕ ಪ್ರತಿಯ ಮುಖಾಂತರವಾಗಿ ಅದ ಕವಿಗಳ ಬಗ್ಗೆ ಇರಬಹುದು, ಕನ್ನಡದ ಏಕೀಕರಣ ಇರಬಹುದು, ಮುಂತಾದ ವಿಷಯಗಳನ್ನ ಕೊಟ್ಟು ಕನ್ನಡದ ಇತಿಹಾಸವನ್ನ ಮಕ್ಕಳು ಮರೆತು ಹೋಗಿರುವ ಸಂದರ್ಭದಲ್ಲಿ ಮತ್ತೆ ಅದನ್ನ ಅಧ್ಯಯನ ಮಾಡಿ ಹೇಳ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ನನಗೆ ಬಹಳಷ್ಟು ಖುಷಿ. ಇಂತಹ ಒಂದು ವೇದಿಕೆಯಲ್ಲಿ ನನ್ನನ್ನು ಸಹ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಆಹ್ವಾನಿಸಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಇಂತಹ ಪ್ರಯತ್ನಗಳು ನಿರಂತರವಾಗಿರ್ಲಿ ಅಂತ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ಎಲ್ಲರದು ಒಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಇಲ್ಲಿ ಶಾಲೆಯ ಶಿಕ್ಷಕ ಪಾಲಕ ಎನ್ನುವುದ್ರ ಜೊತೆಗೆ ಸಮಾಜದವರು ಸಹ ಈ ಸಂದರ್ಭದಲ್ಲಿ ಕೈಕಟ್ಟಿ ನಿಲ್ಲಬೇಕಾಗ್ತದೆ. ಇತ್ತೀಚೆಗೆ ಒಂದು ಒಳ್ಳೆಯ ಬೆಳವಣಿಗೆ ಮಕ್ಕಳಿಂದ ಒಂದು 2 ತಾಸಾದ್ರೂ ನಾವು ನೀವೆಲ್ಲ ಡಿಜಿಟಲ್ ಉಪವಾಸ ಮಾಡೋಣ ಅನ್ನೋ ಉದ್ದೇಶದಿಂದ ಇತ್ತೀಚೆಗೆ ಒಳ್ಳೆ ಬೆಳವಣಿಗೆ ಏನಪ್ಪಾ ಅಂದ್ರೆ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ, ಟಿವಿಯನ್ನ ಸ್ವಿಚ್ ಆಫ್ ಮಾಡಿ ಮಕ್ಕಳೊಂದಿಗೆ ಬೆರೀತಕ್ಕಂಥ ಒಂದು ಹೊಸ ಕ್ರಾಂತಿಯುತವಾಗಿರ್ತಕ್ಕಂಥ ಹೆಜ್ಜೆಗಳು ಎಲ್ಲಾ ಕಡೆ ಬರ್ತಾ ಇದಾವೆ. ಅಂತಹ ನಿರ್ಧಾರಗಳು ಅವರಿವರಿಂದ ಆರಂಭಗೊಳ್ಳುವ ಮುನ್ನ ನಾವು ನಮ್ಮ ಮನೆಯಲ್ಲಿ ಆರಂಭಿಸೋಣ. ಮಕ್ಕಳು ಇತರರೊಡನೆ ಗೆಳೆಯರಾಗುವ ಮುನ್ನ ಮಕ್ಕಳ ಜೊತೆಗೆ ಪಾಲಕರಾದ ನಾವು ಮೊದಲು ಗೆಳೆಯರಾಗೋಣ ಅಂತಕ್ಕಂಥ ಒಂದು ಸಂದೇಶದ ಅಡಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯದ ಬದುಕು ಕಟ್ಕೊಳ್ಬೇಕಾಗಿದೆ.